ಮೇಡಮ್, ಈ ಧರ್ಮ ಅಂತ ಬಂದಾಗ ನಾವು ಸಾಕಷ್ಟು ಆಚರಣೆಯಲ್ಲಿ ತಗೊಳ್ಬೇಕಾಗತ್ತೆ. ಆ ಆಚರಣೆಯ ಮುಖ್ಯ ಉದ್ದೇಶ ಏನು ಮೇಡಮ್? ಧರ್ಮವನ್ನ ಆಚರಣೆ ಮಾಡ್ಬೇಕಂದ್ರೆ ನಾವು ಆಚರಣೆ ಮಾತ್ರ ಗಮನಿಸ್ಕೊಳ್ತಾ ಹೋಗ್ತೀವಿ. ಆದರೆ ಬರೀ ಆಚರಣೆ ಮುಖ್ಯ ಅಲ್ಲ, ಅದ್ರ ಹಿಂದಗಡೆ ಇರುವಂಥ ಅಂತರಾರ್ಥವನ್ನು ನಾವು ಗಮನಿಸ್ಕೊಳ್ತಾ ಹೋಗಬೇಕು. ಎಲ್ಲದಕ್ಕೂ ಪ್ರತಿಯೊಂದು ಸನ್ನಿವೇಶಕ್ಕೆ ಆಗಲಿ, ಪ್ರತಿಯೊಂದು ವಿಚಾರಕ್ಕೆ ಆಗಲಿ ಒಂದು ಅರ್ಥ, ಅಂತರಾರ್ಥ ಮತ್ತು ಪರಮಾರ್ಥ ಅಂತ ಇರುತ್ತೆ. ನಾವು ಏನು ನೋಡ್ತಿದ್ದೀವಿ, ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಇದು ಒಂದು ನಮ್ಮ ಸಂಪ್ರದಾಯಗಳು. ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂದಿದ ತಕ್ಷಣ ನಾವು ಏನು ಅರ್ಥ ಮಾಡ್ಕೊಳ್ತಿದ್ದೀವಿ, ನಮ್ಮಲ್ಲಿ ಭಕ್ತಿ ಇರಬೇಕು, ದೇವರ ಬಗ್ಗೆ ಗೌರವ ಇರಬೇಕು, ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು, ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳ್ತೀವಿ. ಅಂದರೆ ಇದು ಮೇಲ್ಗಡೆ ಅರ್ಥ. ಇದು ಮೇಲಿನ ಅರ್ಥವನ್ನು ನೋಡಿದ್ರೆ ಇಷ್ಟ ನಮ್ಗೆ ಅರ್ಥ ಆಗೋದು. ಎಲ್ಲರಲ್ಲಿ ಭಕ್ತಿ ಇರಬೇಕು, ದೇವ್ರ ಬಗ್ಗೆ ಭಯ ಇರಬೇಕು, ದೇವ್ರ ಬಗ್ಗೆ ನಂಬಿಕೆ ಇರಬೇಕು, ಇದನ್ನು ನಮಗೆ ತೋರಿಸುತ್ತೆ. ಆದರೆ ಅದನ್ನು ಇನ್ನೂ ಒಂದು ಸ್ವಲ್ಪ ಒಳಗಡೆ ಇಳಿದು ನೋಡಿದಾಗ ಏನಾಗುತ್ತೆ, ಅಲ್ಲಿ ನಮಗೆ ಅರ್ಥ ಆಗುತ್ತೆ ಇದ್ರ ಹಿಂದೆ ಇರುವಂಥ ಅರ್ಥ ಏನು, ಅಂತರಾರ್ಥ ಏನು. ಅರ್ಥವನ್ನು ತಿಳ್ಕೊಂಡ್ವಿ, ಅಂತರಾರ್ಥವನ್ನು ತಿಳ್ಕೋಬೇಕು. ಏನಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ? ಅಂತರಾರ್ಥ ಏನಂದರೆ, ದೇವಸ್ಥಾನಕ್ಕೆ ಹೋದಾಗ ನಮ್ಮ ಮನಸ್ಸು ಎಷ್ಟೇ ಗೊಂದಲಗಳಿದ್ರೂ ಸಹಿತ ಈ ಒಂದು ಸ್ಥಳಕ್ಕೆ ಬಂದು ಕೂತ್ಕೊಂಡಾಗ ನಮ್ಮ ಮನಸ್ಸು ಸಂಪೂರ್ಣ ಶಾಂತಿಯನ್ನು ಹೊಂದುತ್ತೆ. ನನ್ನೊಳಗಡೆ ಇರುವಂಥ ಗೊಂದಲಗಳಿಗೆಲ್ಲ ಒಂದು ಸಮಾಧಾನ ಸಿಗುತ್ತೆ. ಇಲ್ಲಿ ನನ್ನನ್ನು ನಾನು ಗುರ್ತಿಸ್ಕೊಳ್ತೀನಿ ಅನ್ನುವಂಥದ್ದು ಅಂತರಾರ್ಥ. ಇನ್ನು ಪರಮಾರ್ಥಕ್ಕೆ ಹೋದರೆ, ದೇವಸ್ಥಾನ ಅನ್ನೋದು ಹೇಗೆ ಕಟ್ಟಿರ್ತಾರೆ ಅಂತಂದರೆ, ನಮ್ಮ ಮನುಷ್ಯನ ಶರೀರ ಹೇಗಿದೆಯೋ, ಇವಾಗಿನ ದೇವಸ್ಥಾನಗಳೆಲ್ಲ ನಾನು ಹೇಳ್ತಾ ಇರೋದು ಪುರಾತನ ದೇವಸ್ಥಾನಗಳನ್ನು ಹೇಗೆ ಕಟ್ಟಿದ್ದಾರೆ ಅಂದರೆ, ನಮ್ಮ ಶರೀರ ಹೇಗಿದೆಯೋ, ನಮ್ಮ ಶರೀರದ ಭಾಗಗಳು ಹೇಗಿದೆಯೋ ಅದೇ ರೀತಿಯಲ್ಲಿ ಒಂದು ದೊಡ್ಡ ದೇವಸ್ಥಾನವನ್ನು ಕಟ್ಟಿರ್ತಾರೆ. ಅಲ್ಲಿ ನಾವು ಒಂದೊಂದು ಭಾಗಗಳನ್ನು ಪ್ರವೇಶ ಮಾಡಿದಾಗಲೂ ಕೂಡ ನಮ್ಮ ಆಂತರಿಕ ಶಕ್ತಿಯನ್ನಂತೂ ಆ ಭಾಗದಲ್ಲಿ ಜಾಗೃತಿ ಆಗ್ತಾ ಹೋಗುತ್ತೆ. ಈಗ ಫಸ್ಟ್ ನಾವೆಲ್ಲಿ ಹೋಗ್ತೀವಿ, ದೇವಸ್ಥಾನದ ಪ್ರಾಂಗಣವನ್ನು ಪ್ರವೇಶ ಮಾಡ್ತೀವಿ ಅಂದರೆ ಅದು ನಮ್ಮ ಕಾಲುಗಳಿಂದ ಆಗುತ್ತೆ. ಅದು ಬರ್ತಾ ನಮ್ಮ ಹೊಟ್ಟೆ ಅಂದರೆ ಮಧ್ಯಭಾಗ, ದೇವಸ್ಥಾನದ ಮಧ್ಯಭಾಗದಲ್ಲಿ ಗೋಪುರಗಳಿರುತ್ತೆ. ಆ ಗೋಪುರಗಳಲ್ಲಿ ಹೋದಾಗ ನಾವು ಅದನ್ನು ಅರ್ಥ ಮಾಡಿಕೊಂಡು ನಾವಲ್ಲಿ ಫೀಲ್ ಮಾಡಿದಾಗ ನಮಗೆ ಅದನ್ನು ಸರಿಯಾದ ಅರ್ಥ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆ ದೇವಸ್ಥಾನದ ಮಧ್ಯಭಾಗದಲ್ಲಿ ನಾವು ಯಾವಾಗ ನಿಲ್ತೀವೋ ನಮ್ಮ ಒಂಥರ ತಣ್ಣನೆ ಅನುಭವ ಸಿಗ್ತಾ ಹೋಗುತ್ತೆ. ಒಳಗಡೆಯಿಂದ ಸಂತೃಪ್ತಿಯ ಭಾವನೆ, ಒಂದು ಸಮಾಧಾನವಾದ ಭಾವನೆ ನಮ್ಮಲ್ಲಿ ಏರ್ಪಡ್ತಾ ಹೋಗುತ್ತೆ. ಇನ್ನು ಮುಂದೆ ಹೋದ ಹಾಗೆ ಗರ್ಭಗುಡಿಗಿಂತ ಇನ್ನು ಹೊರಗಡೆ ಪ್ರಾಂಗಣ ಅಂತ ಹೇಳ್ತಾರೆ, ಆ ಒಂದು ಪ್ರದೇಶಕ್ಕೆ ಹೋದಾಗ ನಮ್ಮ ಎದೆಯ ಭಾಗದ ಒಂದು ಅನುಭೂತಿ ಉಂಟಾಗುತ್ತೆ. ನಮ್ಮಲ್ಲಿ ಅತೀವವಾದ ಭಕ್ತಿ ಉಂಟಾಗತ್ತೆ, ಪ್ರೇಮ ಉಂಟಾಗತ್ತೆ, ಎಲ್ಲರ ಬಗ್ಗೆ ಒಂದು ಸೌಹಾರ್ದತೆಯ ಮನೋಭಾವ ಉಂಟಾಗ್ತಾ ಹೋಗುತ್ತೆ. ಇನ್ನು ಮುಂದೆ ಪ್ರವೇಶ ಮಾಡಿದ ಹಾಗೆ ಗರ್ಭಗುಡಿಯನ್ನು ನೋಡ್ತೀವಿ ನಾವು. ಆ ಗರ್ಭಗುಡಿಯಲ್ಲಿ ಏನಿರುತ್ತೆ, ಆ ಗರ್ಭಗುಡಿಯಲ್ಲಿ ಆ ಭಗವಂತನ ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ. ಆ ಭಗವಂತನ ಪ್ರತಿಷ್ಠಾಪನೆ ಅಂದರೆ ಆ ವಿಗ್ರಹವನ್ನು ಕೆತ್ತಿದಂಥವ್ರು ಯಾರು, ದೇವಸ್ಥಾನವನ್ನು ಮಾಡಿರೋಂಥವ್ರು ಯಾರು, ಮನುಷ್ಯನೇ. ಆದರೆ ಏನಾಗಿದೆ ಅಲ್ಲಿ, ಆ ಒಂದು ಮೂರ್ತಿಯನ್ನು ಯಾಕೆ ಮಾಡಿದ್ದಾರೆ ಅಂದರೆ, ಇದು ನೀನೇ, ಇದು ನಿನ್ನದೇ ಸ್ವರೂಪ, ನೀನೇ ಒಬ್ಬ ಭಗವಂತ, ನಿನ್ನಲ್ಲೇ ಅದ್ಭುತವಾದ ಶಕ್ತಿ ಇದೆ, ಅದನ್ನು ಗುರ್ತಿಸ್ಕೋ ಅನ್ನೋದನ್ನ ತೋರಿಸೋದಕ್ಕೋಸ್ಕರ, ಅದನ್ನ ಎಲ್ಲರಿಗೂ ಅರ್ಥ ಮಾಡಿಸುವುದಕ್ಕೋಸ್ಕರ ಅಲ್ಲಿ ಒಂದು ಭಗವಂತನ ಮೂರ್ತಿಯನ್ನ ಮಾಡಿ ಅಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿರ್ತಾರೆ. ಇನ್ನು ಹೇಳ್ತಾರೆ ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳ್ತಾರೆ. ಅದನ್ನ ಯಾಕೆ ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳ್ತಾರೆ? ಯಾವುದೇ ಆಗಲಿ ಎಲ್ಲದಕ್ಕೂ ಜೀವ ಇದೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತು. ಆದರೆ ಆ ಮೂರ್ತಿಗೆ ಏನು ಮಾಡ್ತಾರೆ, ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಪ್ರಾಣ ಅನ್ನುವಂಥದ್ದು ಏನು, ಪ್ರತಿಯೊಂದು ಜೀವಿಗೂ ಬಹಳ ಅವಶ್ಯಕತೆ ಇರುವಂಥದ್ದು. ಪ್ರಾಣ ಇದ್ರೇನೆ ಇನ್ನು ಮುಂದಕ್ಕೆ ಏನು ಬೇಕಾದರೂ ಮಾಡಬಹುದು ಅಂತ ಹೇಳ್ತಾರೆ. ಅಂದರೆ ಪ್ರಾಣ ಅನ್ನೋವಂಥದ್ದು ಒಂದು ಅದ್ಭುತವಾದ ಶಕ್ತಿ. ಅದು ಇವಾಗ ನಾವು ಏನು ವಿಶ್ವಪ್ರಾಣ ಶಕ್ತಿ ಅಂತ ಹೇಳ್ಕೊಳ್ತಿದ್ದೀವೋ ಅಂತಹ ಒಂದು ಅದ್ಭುತವಾದ ಶಕ್ತಿಯನ್ನು ಪ್ರಾಣ ಅಂತ ಹೇಳ್ತಾರೆ. ಆ ಪ್ರಾಣ ಆ ವಿಗ್ರಹದಲ್ಲಿ ಸದಾ ನಿರಂತರವಾಗಿ ಅದನ್ನು ಎಳ್ಕೊಳ್ತಾ ಇರುತ್ತೆ. ಆ ಗೋಪುರಗಳ ಶೇಪ್ ಕೂಡ ಅಬ್ಸರ್ವ್ ಮಾಡ್ತಾ ಬನ್ನಿ, ಅದು
ಹೆಚ್ಚು ವಿಶ್ವಪ್ರಾಣ ಶಕ್ತಿಯನ್ನು ಹೀರ್ಕೊಳ್ಳೋ ಅಂಥ ರೀತಿಯಲ್ಲೇ ಅದನ್ನು ವಿನ್ಯಾಸ ಮಾಡಿರ್ತಾರೆ. ಯಾವಾಗ ಅದು ಹೆಚ್ಚು ಎಳ್ಕೊಂಡು ಆ ಗರ್ಭಗುಡಿಯಲ್ಲಿ ಬಿಡುತ್ತೋ ಆ ವಿಗ್ರಹ ಅನ್ನೋಂಥದ್ದು ಏನರಿಂದ ಮಾಡಿರ್ತಾರೆ? ಕಲ್ಲಿನಿಂದ ಮಾಡಿರ್ತಾರೆ, ಇಲ್ಲ ಪಂಚಲೋಹದಿಂದ ಮಾಡಿರ್ತಾರೆ. ಈ ಎರಡರ ಗುಣ ಏನು ಅಂದರೆ ಅದಕ್ಕೆ ಏನು ವೈಬ್ರೇಷನ್ ತಾಗಿದ್ರೂ ಕೂಡ ಅದನ್ನು 10ರಷ್ಟು ಜಾಸ್ತಿ ಮಾಡಿ ಸ್ಪ್ರೆಡ್ ಮಾಡುತ್ತೆ. ಒಂದು ಕಲ್ಲಾಗಿರಬಹುದು ಅಥವಾ ಪಂಚಲೋಹ ಆಗಿರಬಹುದು, ಈ ಎರಡೂ ಕೂಡ ಅದಕ್ಕೆ ತಗಲ್ದಂತಹ ವಿಶ್ವಪ್ರಾಣ ಶಕ್ತಿಯನ್ನು ಅದರ 10 ಪಟ್ಟು ಜಾಸ್ತಿ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇರುತ್ತೆ. ಅದನ್ನು ನಾವು ಸ್ವೀಕಾರ ಮಾಡ್ತೀವಿ. ಗರ್ಭಗುಡಿಯ ಹತ್ತಿರ ಹೋದಾಗ ಅದನ್ನು ಸ್ವೀಕಾರ ಮಾಡ್ತೀವಿ. ಎಲ್ಲಿಂದ ಸ್ವೀಕಾರ ಮಾಡ್ತೀವಿ? ನಮ್ಮ ಶಿರಸ್ಸಿನ ಭಾಗದಿಂದ. ಅದಕ್ಕೇನೆ ದೇವಸ್ಥಾನದ ಗರ್ಭಗುಡಿಯನ್ನು ಶಿರಸ್ಸಿನ ಭಾಗಕ್ಕೆ ಹೋಲಿಕೆ ಮಾಡಿರ್ತಾರೆ. ಅಂದರೆ ಆ ಒಂದು ರೀತಿಯಲ್ಲಿ ಅದು ರಚನೆ ಆಗಿರುತ್ತೆ. ಇವಾಗ ನಮ್ಮ ಮೆದುಳು ಅಂತ ಹೇಳ್ತೀವಿ. ನಾವು ವಿಶ್ವಪ್ರಾಣ ಶಕ್ತಿಯನ್ನು ತೆಗೆದುಕೊಂಡಾಗ ಆ ಮೆದುಳಿನಲ್ಲಿ ನರಗಳು, ಸಣ್ಣ ಸಣ್ಣ ಕಣಗಳು ಕೂಡ ಎಷ್ಟು ಆ್ಯಕ್ಟಿವೇಟ್ ಆಗೋದನ್ನು ನಾವು ಧ್ಯಾನದಲ್ಲಿ ಇವತ್ತು ಅನುಭವಿಸ್ತಿಲ್ಲ. ಅಂತಹದ್ದೇ ಒಂದು ಅದ್ಭುತ ಎನರ್ಜಿಯನ್ನು ನೀವಲ್ಲಿ ಪಡ್ಕೋಬಹುದು ಅನ್ನೋದನ್ನು ಸುಲಭ ರೀತಿಯಲ್ಲಿ ಮಾಡಿಕೊಡೋದಕ್ಕೋಸ್ಕರ ಈ ದೇವಸ್ಥಾನಗಳು, ಧರ್ಮಗಳು, ಆಚರಣೆಗಳು ಅನ್ನೋವಂಥದ್ದು ಆಚರಣೆಗೆ ಬಂದಿದೆ. ಅದ್ಭುತ, ವರ್ಣನೆ ಮಾಡಕ್ ಆಗ್ತಾ ಇಲ್ಲ. ನೀವು ಮತ್ತೆ ಹೇಳ್ಬೇಕು ಅಂದ್ರೆ ಯೋಚನೆ ಮಾಡ್ಬೇಕು ನಾನು. ಯಾಕಂದ್ರೆ ನಮ್ಮದೇ ಒಂದು ಪ್ರತಿರೂಪ ಅಲ್ಲಿದೆ. ದೇವಸ್ಥಾನ ಅಂದ್ರೇನೆ ನಾವೇ ಇದ್ದೀವಿ ಅನ್ನೋ ಒಂದು ಭಾವನೆ ಅಲ್ಲಿ ಒಂದೊಂದು ನೋಡಿ. ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನಾವು ಹೋದಾಗ ಅಷ್ಟು ವಿಶಾಲವಾದ ಅಂಗಳ ಸಿಗುತ್ತೆ, ಮತ್ತೆ ದ್ವಾರ ಬಾಗಿಲು ಸಿಗುತ್ತೆ. ಅಂದ್ರೆ ನಾವು ಹೆಂಗ್ ಹೋಗ್ತೀವಿ, ನಾವು ಉಸಿರು ತಗೊಂಡು ಒಳಗಡೆ ಹೋಗೋದು, ಹಿಂಗ್ ನರನಾಡಿಗಳಿಗೆಲ್ಲ ಗಂಟಲು, ಮತ್ತೆ ಗಂಟಲು ನಾಳ, ಗ್ರಂಥಿಗಳ ಮೂಲಕ ಶ್ವಾಸಕೋಶ ಎಲ್ಲ ನಾವು, ನನಗೆ ಆ ಕಲ್ಪನೆ ಬರ್ತಾ ಇತ್ತು. ಹಾಗೆ ನಮ್ಮ ಪ್ರತಿರೂಪ ಅಲ್ಲಿರುವುದು ನೋಡಿ. ಅದು ನೋಡಿ. ಮತ್ತೆ ನಾವು ಇನ್ನೊಂದು ಕೇಳಿದ್ದೆ ಮೇಡಮ್, ನಾವು ಅರ್ಥ ಮಾಡ್ಕೊಳ್ಬೇಕಾಗತಕ್ಕಂಥದ್ದು ಈ ಸನಾತನ ಧರ್ಮದಲ್ಲಿ ಹೇಳ್ತಕ್ಕಂಥದ್ದು, ದೇವರ ಪೂಜೆ ಮಾಡುವಾಗ ನಾವು ಅದು ವಿಗ್ರಹ ಮಂಗಳಾರತಿ ಮಾಡುವಾಗ ನಾವೆಲ್ಲ ಕಣ್ಣು ಮುಚ್ಕೊಂಡು ಕುತ್ಕೊಳ್ತೀವಿ. ಆದ್ರೆ ಅದು ತಪ್ಪು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಆ ವಿಗ್ರಹವನ್ನ ನೋಡಿದಾಗ ಅಲ್ಲಿ ನಮ್ಮ ಒಂದು ವೈಬ್ರೇಷನ್ ಅಲ್ಲಿ ಸಿಗುತ್ತೆ ಅಂತಾರೆ. ನೀವು ಹೇಳುವಾಗ ನನಗೆ ಅದೇ ಕಣ್ಮುಂದೆ ಬರ್ತದೆ. ಮತ್ತೆ ಆ ಒಂದು ಗರ್ಭಗುಡಿಯ ಗೋಪುರ ಇರುತ್ತಲ್ಲ, ಕಳಶ ರೂಪದಲ್ಲಿ ಇರುತ್ತಲ್ಲ, ಅದು ಕೂಡ ಸಹ ನಮ್ಗೆ ಪಿರಮಿಡ್ ಶೇಪ್ ಅಲ್ಲಿ ಅಂದ್ರೆ ಶಕ್ತಿಯನ್ನ ಹೇಳ್ಕೊಳ್ತಕ್ಕಂಥ, ಅದರಿಂದ ಪಂಚಲೋಹ ಮತ್ತೆ ಕಲ್ಲಿನ ಒಂದು ಎಲ್ಲ ಸ್ಪ್ರೆಡ್ ಮಾಡುತ್ತೆ ಅಂತ ಹೇಳಿದ್ರೆ ಅದ್ಭುತ. ಆತ್ಮೀಯರೇ, ಇದು ನೋಡಿ ಅರ್ಥ ಪರಮಾರ್ಥಗಳು ಹೆಂಗಿರುತ್ತೆ ಅಂತ ಹೇಳೋದಕ್ಕೆ ಇದೇ ಅರ್ಥ ಅಂತ ಮೇಡಮ್ ಅಷ್ಟು ಕುಲಂಕುಷವಾಗಿ ಹೇಳ್ಕೊಡ್ತಾ ಇದ್ದಾರೆ. ಎಷ್ಟು ಖುಷಿ ಆಗ್ತಾ ಇದೆ ನೀವು ಹಿಂಗೆ ಹೇಳುವಾಗ. ನನಗೆ ಇನ್ನೊಂದಿಷ್ಟು ಇನ್ನು ಯಾವ್ಯಾವ ತರ ಈ ಒಂದು ಧಾರ್ಮಿಕತೆ ಅಥವಾ ಧಾರ್ಮಿಕತೆ ಅಂತಾನೂ ಬರುತ್ತೆ, ಅಥವಾ ಈ ಒಂದು ಹಲವಾರು ವಿಚಾರಗಳಲ್ಲಿ ಬಂದಾಗ ಎಷ್ಟು ತರ ಧರ್ಮಗಳನ್ನ ನಾವು ಪಾಲನೆ ಮಾಡ್ಬೋದು ಮೇಡಮ್? ಖಂಡಿತ. ಧರ್ಮ ಅನ್ನೋದು ಒಂದು ಮೇಲ್ಮುಖದಲ್ಲಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದೇ ಒಂದು ದೃಷ್ಟಿಕೋನದಿಂದ ಅಂತೂ ಖಂಡಿತ ಸಾಧ್ಯ ಇಲ್ಲ. ಇದಕ್ಕೆ ಹಲವಾರು ಮುಖಗಳಿವೆ. ಹಲವಾರು ಮುಖಗಳಿಂದ ಇದನ್ನು ಅನುಭವಿಸಬೇಕು. ಕೇವಲ ನೋಡಿದ್ರೆ ಸಾಕಾಗೋದಿಲ್ಲ, ಅದನ್ನು ಅನುಭವಿಸಬೇಕು, ಅಳವಡಿಸ್ಕೋಬೇಕು, ಅದನ್ನು ಪಾಲಿಸಬೇಕು. ಇದನ್ನು ನಾವು ಮಾಡ್ತಾ ಹೋದರೆ ಸರಿಯಾದ ಧರ್ಮವನ್ನು ಪಾಲಿಸಿದಾಗತ್ತೆ. ಮುಖ್ಯವಾಗಿ ನಮಗೆ 4 ರೀತಿಯ ಧರ್ಮಗಳನ್ನು ನಮಗೆ ಪಾಲಿಸ್ಲಿಕ್ಕೆ ಹೇಳ್ತಾರೆ. ನಾವು ಎಲ್ಲೇ ನೋಡಲಿ 4 ಕಂಬಗಳು ಅಂತ ಹೇಳ್ತಾರೆ. ಏನು ಈ 4 ಕಂಬಗಳು ಅಂತಂದರೆ, ನಾವು ಧರ್ಮಕ್ಕೆ ಇರುವಂತಹ 4 ರೂಪಗಳನ್ನು, ಇಲ್ಲಿ 4 ಅಂದರೆ 4 ಅಂತಲ್ಲ ಅರ್ಥ, ಒಂದು ಪರಿಪೂರ್ಣವಾಗಿ ಧರ್ಮವನ್ನು ನೋಡಬೇಕು ಅಂತಂದರೆ 360 ಡಿಗ್ರಿಯಿಂದನೂ ನಾವು ನೋಡಬೇಕು ಅಂತ ಹೇಳ್ತಾರೆ. ಅದನ್ನು ಸೂಚಿಸೋದಕ್ಕೋಸ್ಕರ 4 ಆಧಾರ ಸ್ತಂಭಗಳನ್ನು ಇಟ್ಟು ಆ ಆಧಾರ ಸ್ತಂಭದ ಮೇಲೆ ಧರ್ಮವನ್ನು ಇಡ್ತಾರೆ. ಅಂದರೆ ಏನು ಈ ಧರ್ಮಗಳು? ಮೊದಲನೇದಾಗಿ ಶಾರೀರಿಕ ಧರ್ಮ, ಇನ್ನು ಎರಡನೆಯದಾಗಿ ನಮ್ಮ ಕೌಟುಂಬಿಕ ಧರ್ಮ, ಮೂರನೇದು ನಮ್ಮ ವ್ಯಾವಹಾರಿಕ ಧರ್ಮ, ನಾಲ್ಕನೆಯದ್ದು ಬಂದು ನಮ್ಮ ಆತ್ಮಿಕ ಧರ್ಮ. ಈ 4 ಧರ್ಮಗಳನ್ನು ಪರಿಪೂರ್ಣವಾಗಿ ನಾವು ಯಾವಾಗ ಪಾಲಿಸ್ತೀವೋ ಆಗ ಧರ್ಮ ಅನ್ನುವಂಥದ್ದು ನಮ್ಮನ್ನು ರಕ್ಷಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಈ 4 ಪಾಲಿಸ್ದಲೇ ಧರ್ಮೋ ರಕ್ಷತಿ ರಕ್ಷಿತಃ, ನನಗೆ ಧರ್ಮ ಕಾಪಾಡುತ್ತೆ ಅಂತಂದರೆ ಖಂಡಿತ ಅದಕ್ಕೆ ಅರ್ಥ ಇಲ್ಲ. ಈ 4 ಧರ್ಮಗಳನ್ನು ಯಾವಾಗ ನಾನು ಪಾಲಿಸ್ತೀನೋ ಆಗ ಧರ್ಮ ಅನ್ನೋವಂಥದ್ದು ನನ್ನನ್ನು ಪರಿಪಾಲಿಸುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋತಾ ಹೋಗಬೇಕು ನಾವು. ನಿಜವಾಗ್ಲೂ ಪಾಲನೆ, ಆದ್ರೆ ಯಾವ ರೀತಿ ಪಾಲನೆ ಯಾಕೆ ಮಾಡಬೇಕು, ಏನನ್ನ ಪಾಲಿಸಿದಾಗ ಆ ಪಾಲನೆ ನಮ್ಮನ್ನ ರಕ್ಷಿಸುತ್ತೆ ಅನ್ನೋದಕ್ಕೆ ಶಾರೀರಿಕ ಧರ್ಮ, ಕೌಟುಂಬಿಕ ಧರ್ಮ, ವ್ಯಾವಹಾರಿಕ ಧರ್ಮ ಮತ್ತು ಆತ್ಮಿಕ ಧರ್ಮ ಅಂತಕ್ಕಂಥದ್ದು ಈ 4 ಧರ್ಮಗಳು ಮೇಡಮ್ ಹೇಳುವಾಗ ನಾವು ಮನೆ ಮುಂದೆ ಚಪ್ರ ಹಾಕಿದಾಗ 4 ಕಂಬಗಳನ್ನು ಚತುರ್ವರ್ಣಗಳು ಅಂತ ಹೇಳ್ತಾರೆ, ಚತುರ್ಭಾಷೆಗಳು ಅಂತ ಹೇಳ್ತಾರೆ.
ಮತ್ತೆ ಎಲ್ಲ 4 ಅಂತ ಬಂದಾಗ, ಮತ್ತೆ ಮೇಡಮ್ ಹೇಳಿದ್ರು ಎಲ್ಲ 4 ಅಂತಲ್ಲ, ಆದ್ರೆ 10 ಹಲವಾರುಗಳಿದೆ ಅಂತ ಹೇಳಿ. ಆದ್ರೆ ನಮಗೆ ಕಣ್ಣಿಗೆ ಕಾಣ್ತಕ್ಕಂಥವು ಅಂದ್ರೆ ನಾವು ನೋಡಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥವು 4. ಒಂದು ಯಾವುದು? ಶಾರೀರಿಕ ಧರ್ಮ, ಕೌಟುಂಬಿಕ ಧರ್ಮ, ವ್ಯಾವಹಾರಿಕ ಧರ್ಮ ಮತ್ತು ಆತ್ಮಿಕ ಧರ್ಮ ಅಂತಕ್ಕಂಥದ್ದು. ಆಗ ಇವೆಲ್ಲವನ್ನು ಪಾಲನೆ ಮಾಡಿದಾಗ, ಅದನ್ನ ನಾವು ಯಾವ ಧರ್ಮದಲ್ಲಿ ನಡ್ಕೊಂಡು ಬಂದಾಗ ಧರ್ಮ ನಮ್ಮನ್ನ ರಕ್ಷಿಸುತ್ತೆ, ಅದು ಧರ್ಮ ನಮ್ಮನ್ನ ಕಾಪಾಡುತ್ತೆ ಅಂತ ಹೇಳ್ಬಹುದು, ಆಡು ಭಾಷೆಗಳಲ್ಲಿ ಹೇಳುವುದು. ಆದರೆ ಈ ಒಂದು 4 ಪರಿಪಾಲನೆ ಮಾಡೋದು ಹೇಗೆ? ಶಾರೀರಿಕ ಧರ್ಮ ಹೇಗೆ? ಈಸಿಯಾಗಿ ನಾನು ಹೇಳ್ಬೋದು, ಶಾರೀರಿಕ ಧರ್ಮ ಅಂದ್ರೆ ನಮಗೆ ಕಣ್ಣಿಗೆ ಕಾಣ್ತದೆ ಭೌತಿಕ ಧರ್ಮ ಅಂತ ನಾನು ಹೇಳ್ಬಿಡ್ಬೋದು. ಆದ್ರೆ ಅದು ಏನು, ಅದರ ಅರ್ಥ ಏನು, ಅದರ ಪರಮಾರ್ಥ ಏನು, ಯಾಕೆ ಶಾರೀರಿಕ ಧರ್ಮವನ್ನು ನಾವು ಪಾಲಿಸಬೇಕು ಅಂತಕ್ಕಂಥದ್ದು ನಮ್ಮ ಮೇಡಮ್ ಮೂಲಕ ನಾವು ತಿಳ್ಕೊಳ್ಳೋಣ. ಮೇಡಮ್, ಈ ಶಾರೀರಿಕ ಧರ್ಮ ಎಷ್ಟು ಅವಶ್ಯಕತೆ ಇದೆ, ಇದರ ಮೂಲಭೂತ ಉದ್ದೇಶ ಹಾಗೂ ಇದು ನಮಗೆ ಎಷ್ಟು ಅವಶ್ಯಕತೆ ಇದೆ? ಇದು ಉಸಿರಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುವಂಥದ್ದು. ಈ ಶರೀರ ಅನ್ನೋವಂಥದ್ದು ಏನಂದರೆ, ನಾವಿವಾಗ ಆಧ್ಯಾತ್ಮಿಕತೆಗೆ ಬಂದಿದ್ದೀವಿ ಅಂದಿದ ತಕ್ಷಣ ಏನು ಹೇಳ್ಬಿಡ್ತಾರೆ, ನಾವೆಲ್ಲರೂ ಆತ್ಮಗಳು ಅಂತ ಹೇಳ್ಬಿಡ್ತಾರೆ. ಆದರೆ ಫಸ್ಟು ನಾವು ಈ ಶರೀರ ಧರ್ಮ ಅನ್ನೋದನ್ನು ಏನು ಅಂತ ಅರ್ಥ ಮಾಡ್ಕೊಳ್ದೇ ಇದ್ದರೆ ನೀವು ಆತ್ಮಿಕ ಧರ್ಮದ ತನಕ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಶರೀರ ಅಂದರೆ ಏನು? ಇವಾಗ ನಮಗೆಲ್ಲರಿಗೂ ಕಣ್ಣಿಗೆ ಕಾಣಿಸ್ತಾ ಇದೆ. ನಾವು ನಿನ್ನ ಹೆಸರೇನು ಅಂದಿದ ತಕ್ಷಣ ನಾವೇನು ಹೇಳ್ತೀವಿ? ನಿನ್ನ ಹೆಸರೇನು ಅಂತ ನೀನು ಯಾರು ಅಂತ ಕೇಳಿದ್ರಪ್ಪ ಏನು ಹೇಳ್ತೀವಿ? ಇದಕ್ಕೊಂದು ಹೆಸರು ಹೇಳ್ತೀವಿ. ನಾನು ರೂಪ ಅಂತನ, ಇಲ್ಲ ನೀವು ಸುನೀತಾ ಅಂತನ, ಹೀಗೆ ಒಂದು ಹೆಸರು ಹೇಳ್ತೀವಿ. ಆದರೆ ಈ ಹೆಸರೇ ನಾವಾ? ಹಾಗಿದ್ರೆ ಖಂಡಿತ ಅಲ್ಲ. ಈ ಹೆಸರು ನಾನಲ್ಲ. ಈ ಹೆಸರು ಎಲ್ಲಿಂದ ಬಂತು? ನನ್ನ ತಂದೆ ತಾಯಿಗಳು ನನಗೆ ಕೊಟ್ಟಿರೋ ಅಂಥದ್ದು, ಅದಕ್ಕೆ ಇದು ನನ್ನ ಹೆಸರಾಯಿತು. ಆದರೆ ಇದು ನಾನಲ್ಲ. ಹಾಗಿದ್ರೆ ನಾನು ಅಂದರೆ ಏನು? ನೋಡ್ತಾ ಇರೋವಂಥ ಈ ಕಣ್ಣುಗಳ, ಮಾತಾಡ್ತಾ ಇರೋವಂಥ ಈ ಬಾಯ, ಅಥವಾ ಕೆಲಸಗಳನ್ನು ಮಾಡ್ತಾ ಇರೋವಂಥ ಈ ಕೈಯ, ನಡೆದಾಡ್ತಾ ಇರೋವಂಥ ಕಾಲ. ಆದರೆ ಇವೆಲ್ಲವೂ ಕೂಡ ನಾನು ಅನ್ನೋದಿಲ್ಲದೆ ಇದ್ದಾಗ ಇದೆಲ್ಲೂ ನಿಶ್ಚೇಷ್ಟಿತ ಆಗ್ಬಿಡತ್ತೆ, ಇದಕ್ಕೆ ಜೀವ ಇರೋದಿಲ್ಲ. ಹಾಗಿದ್ರೆ ಯಾರು ಹಾಗಿದ್ರೆ ನಾನು ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಇದಕ್ಕೆ ರಮಣ ಮಹರ್ಷಿಗಳಂತೂ ಯಾವಾಗಲೂ ಹೇಳ್ತಾ ಇದ್ರು, ನೀನು ಯಾರು ನೀನು ಯಾರು ನೀನು ಯಾರು ಅನ್ನೋ ಪ್ರಶ್ನೆಯನ್ನು ಪದೇ 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 ಹಾಕೋ ಅಂತ ಹೇಳಿಬಿಟ್ಟು. ಅವರಿಗೆ ಎಷ್ಟು ಹೇಳಿದ್ರೂ ಸಮಾಧಾನ ಆಗ್ತಿರ್ಲಿಲ್ಲ. ನೀನು ಯಾರು ಅಂತ, ಇಂಥವ್ರ ಮಗ, ಇಂಥ ಕೆಲಸ ಮಾಡ್ತಿದ್ದೀನಿ, ಆದರೆ ಇದ್ಯಾವುದು ನೀನಲ್ಲ ಅಂತಂದು ಹೇಳ್ತಾ ಇದ್ರು. ಹಾಗೆ ನಮಗೆ ನಾವೇ ಪ್ರಶ್ನೆ ಹಾಕ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕು. ಇದನ್ನು ನಾನು ಅರ್ಥ ಮಾಡ್ಕೊಂಡಿದ್ದ ರೀತಿಯಲ್ಲಿ ನಾನು ನಿಮಗೆ ಹೇಳ್ತೀನಿ. ನನಗೆ ಈ ಒಂದು ಪಾಯಿಂಟ್ ಬಂದಾಗ ನನಗೆ ನಾನೇ ಕ್ವಶನ್ ಹಾಕ್ಕೊಳ್ತಾ ಹೋದೆ. ಹಾಗಿದ್ರೆ ನಾನು ಯಾರು? ಈ ಶರೀರ ಅಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಈ ಶರೀರ ಅಲ್ದಿದ್ಮೇಲೆ ಈ ಶರೀರ ಯಾಕೆ ಅವಶ್ಯಕತೆ ಇದೆ? ನಾನು ಬರೀ ಆತ್ಮ ಅನ್ನೋದೇ ನನಗೆ ಕರೆಕ್ಟಾಗಿದ್ದಿದ್ರೆ ಆತ್ಮವನ್ನೇ ಹಿಡ್ಕೊಂಡು ಹೋಗ್ಬೋದಿತ್ತು. ಆದರೆ ಈ ಶರೀರಕ್ಕೆ ಏನು ಬೇಕು? ಆದರೆ ಈ ಶರೀರನ ಯಾಕೆ ಇಟ್ಕೋಬೇಕು ನಾನು? ಈ ಶರೀರಕ್ಕೆ ಆಹಾರ ಯಾಕೆ ಕೊಡಬೇಕು? ಈ ಶರೀರಕ್ಕೆ ಇಂಪಾರ್ಟೆನ್ಸ್ ಯಾಕೆ ಕೊಡಬೇಕು? ಅವಶ್ಯಕತೆ ಇಲ್ಲಲ್ಲ, ನಾನು ಆತ್ಮಿಕ ಧರ್ಮ ಒಂದೇ ಮಾಡಿದ್ರೆ ಸಾಕಲ್ವಾ ಅನ್ನೋದು ನನಗೆ ಪ್ರಶ್ನೆ ಉಂಟಾಯ್ತು ಒಳಗಡೆ. ಆದರೆ ಅಬ್ಸರ್ವ್ ಮಾಡ್ಕೊಳ್ತಾ ಹೋದ ಹಾಗೆ ಇಲ್ಲಿ ಎಲ್ಲದಕ್ಕೆ ಮೂಲ ನಿನ್ನ ಆತ್ಮ ಇರಬಹುದು. ಆದರೆ ನಿನ್ನ ಆತ್ಮಜ್ಞಾನವನ್ನು ನೀನು ಪಡಿಬೇಕು ಅಂದರೆ, ನೀನು ಯಾರು ಅನ್ನೋದನ್ನು ನೀನು ತಿಳ್ಕೋಬೇಕು ಅಂದರೆ ಈ ಶರೀರ ಅತ್ಯಗತ್ಯ. ಈ ಶರೀರ ಇಲ್ಲದಲೇ ನೀನು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂತ ಹಾಗಿರುವಾಗ ನೀನು ಈ ಶರೀರವನ್ನು ಹೇಗೆ ಬಿಡ್ತೀಯಾ? ನೀನು ಫಸ್ಟು ಶರೀರ ಧರ್ಮವನ್ನು ಪಾಲನೆ ಮಾಡೋದು ಕಲ್ತ್ಕೋ ಅಂತ ಹೇಳಿ ನಂಗೆ ಒಳಗಡೆಯಿಂದ ವಾಯ್ಸ್ ಬಂದಾಗಾಯಿತು. ಆಯಿತು ನೋಡೋಣ ಅಂತ ಹೇಳಿ ನಾನು ಪ್ರಯತ್ನ ಪಡ್ತಾ ಹೋದರೆ, ಒಂದು ತುತ್ತು ಅನ್ನ ತಿನ್ನುವಾಗ ಸಹಿತ ಅದು ನನ್ನ ಅನುಭವಕ್ಕೆ ಬರ್ತಾ ಹೋಯಿತು. ಈ ಅನ್ನವನ್ನು ನಾನು ತಿಂದ ಮೇಲೆ ಒಳಗಡೆ ಏನಾಗುತ್ತೆ? ಈ ಆಹಾರವನ್ನು ನಾನು ಸ್ವೀಕಾರ ಮಾಡಿದೆ, ಇದು ಹೊಟ್ಟೆ ಒಳಗಡೆ ಹೋಯಿತು. ಅಲ್ಲಿ ಏನು ಕ್ರಿಯೆ ನಡೀತು? ಅಲ್ಲಿ ಬಹಳಷ್ಟು ಕ್ರಿಯೆಗಳು ನಡೆಯುತ್ತೆ. ಎಷ್ಟೋ ಎನ್ಸೈಮ್ಸ್ ರಿಯಾಕ್ಷನ್ ಆಗುತ್ತೆ, ಎಷ್ಟೋ ಬ್ಯಾಕ್ಟೀರಿಯಾಸ್ ಆಗುತ್ತೆ. ಅದೆಲ್ಲವೂ ಕೆಲಸ ಮಾಡಬೇಕಾದ್ರೆ ಈ ಶರೀರ ಏನು ಮಾಡ್ತಿತ್ತು? ನಾನು ಒಂದು ಶಕ್ತಿ ಇರಬಹುದು, ಆದರೆ ಇವೆಲ್ಲವನ್ನು ಕೂಡ ಅದು ಅನುಭವಿಸಲೇಬೇಕು. ಒಳಗಡೆ ತೆಗೆದುಕೊಂಡಂಥ ಆಹಾರ ಏನಿದೆ ಅದು ನಾನಾಗಿ ಕನ್ವರ್ಟ್ ಆಗ್ತಿದೆ. ತೆಗೆದುಕೊಂಡಂಥ ಆಹಾರ ಏನಾಗುತ್ತೆ? ಅದು ಡೈಜೆಷನ್ ಆದಮೇಲೆ ಎನರ್ಜಿಯಾಗಿ ಕನ್ವರ್ಟ್ ಆಗಿ ನನ್ನ ರಕ್ತನಾಳಗಳಲ್ಲೆಲ್ಲ ಪ್ರವಾಹ ಮಾಡಿ ನನ್ನನ್ನು ರೂಪಿಸ್ತಾ ಇದೆ. ಅದು ಹೌದಾ ಇಲ್ಲ? ನನ್ನನ್ನು ಅದು ರೂಪಿಸ್ತಾ ಇದೆ ಅಂದಾಗ ಅದಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ನಾನು ಕೊಡಬೇಕು? ಎಷ್ಟು ಅಣುಗಳು ಕೆಲಸ ಮಾಡ್ತಾ ಇದೆ ಈ ಶರೀರದಲ್ಲಿ,
ಎಷ್ಟು ನಮಗೆ ಗೊತ್ತಿಲ್ಲದೆಲ್ಲ ಇರೋ ರೀತಿಯಲ್ಲಿ ಕೆಲಸಗಳು ನಡೀತಾ ಇದೆ. ಯಾವುದನ್ನು ನಾವು ಪ್ರಜ್ಞೆಯಿಂದ ಪ್ರಜ್ಞಾಪೂರ್ವಕವಾಗಿ ನಾವು ಕೆಲವು ಅಂಗಾಂಗಗಳನ್ನು ನಡೆಸ್ತೀವಿ, ಆದರೆ ನಮ್ಮ ಅರಿವಿಗೆ ಬರ್ದಲೇ ಇರೋವಂಥ ಎಷ್ಟೋ ಅಂಗಾಂಗಗಳು ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡ್ತಾ ಇದೆ. ಮತ್ತು ಯಾಕೆ ಕೆಲಸ ಮಾಡ್ತಿದೆ? ಅದು ನಿಲ್ಲಿಸ್ಬೋದಿತ್ತಲ್ಲ. ಯಾಕೆ ಅಂದರೆ ನಿನ್ನನ್ನು ನೀನು ಅರ್ಥಕೋಬೇಕು ಅಂತಂದರೆ ಫಸ್ಟಿಗೆ ನೀನು ಅವುಗಳ ಬಗ್ಗೆ ಗಮನ ಕೊಡಬೇಕು. ನೀನು ಅದನ್ನು ಅರ್ಥ ಮಾಡಿಕೊಂಡ್ರೆ ಮುಂದಿನದ್ದು ನಿನಗೆ ಅರ್ಥ ಆಗತ್ತೆ ಅಂತ ಹೇಳಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಅವಕಾಶ ಸಿಕ್ತು. ಇನ್ನೂ ಹೇಳಬೇಕಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕಂತ ಹೇಳಿದ್ರೆ, ಇವಾಗ ಮಕ್ಕಳಿಗೆ ನಾವು ನರ್ಸರಿ ಕ್ಲಾಸಸ್ಸಿಗೆ ಕಳಿಸ್ತೀವಿ. ನರ್ಸರಿ ಕ್ಲಾಸಸಲ್ಲಿ ಏನು ಹೇಳ್ಕೊಡ್ತಾರೆ? ನಿಮಗೆ ದೊಡ್ಡ ದೊಡ್ಡ ಪಾಠ ಯಾರೂ ಹೇಳ್ಕೊಡಲ್ಲ. ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಅಕ್ಷರಾಭ್ಯಾಸದ ಜೊತೆನಲ್ಲಿ ಹೇಗೆ ಇರಬೇಕು, ನಿನ್ನ ಶರೀರವನ್ನು ಹೇಗೆ ನೋಡ್ಕೋಬೇಕು, ನಿನ್ನ ಶರೀರದ ಅಂಗಾಂಗಗಳು ಯಾವ್ಯಾವುದು ಅನ್ನೋದರ ಪ್ರೈಮರಿ, ಒಳಗಡೆಯಿಂದ ಅಲ್ಲ, ಪ್ರೈಮರಿ ನಾಲೆಡ್ಜ್ ಕೊಡ್ತಾ ಬರ್ತಾರೆ. ಅದೇ ರೀತಿಯಲ್ಲಿ ನಾವು ಆಧ್ಯಾತ್ಮಿಕತೆಯನ್ನು ಎಂಟ್ರಿ ಮಾಡಿದಾಗ, ನಾವು ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿಬೇಕು ಅಂತಂದು ನಾವು ಯಾವಾಗ ಇಚ್ಛೆ ಪಡ್ತೀವೋ ನಮ್ಮ ಶರೀರದ ಬಗ್ಗೆ ಅವಗಾಹನೆಯನ್ನು ನಮಗೆ ತಿಳಿಸ್ಕೊಡ್ತಾ ಬರ್ತಾರೆ. ಇದನ್ನು ನಾವು ಹೇಳ್ಕೊಳ್ತೀವಿ, ಸೆಲ್ಫ್ ಲವ್, ಸೆಲ್ಫ್ ರೆಸ್ಪೆಕ್ಟು, ಇದೆಲ್ಲ ಹೇಳ್ಕೊಳ್ತೀವಿ. ನಾವು ಸ್ವಯಂ ಪ್ರೀತಿಯನ್ನು ಮಾಡ್ಕೋಬೇಕು, ಇದೆಲ್ಲ ಬಾಯಲ್ಲಿ ಹೇಳ್ತಾ ಇದ್ದೀವಿ ಅಷ್ಟೇ. ಅದನ್ನು ಅನುಭವಪೂರ್ವಕವಾಗಿ ನಾವು ಯಾವಾಗ ಮಾಡಲ್ವೋ ಅಲ್ಲಿಯವರೆಗೂ ನಮಗೆ ಈ ಶರೀರ ಧರ್ಮ ಅನ್ನೋದನ್ನು ಪರಿಪಾಲನೆ ಮಾಡೋದಕ್ಕಾಗೋದಿಲ್ಲ. ಮೊಟ್ಟ ಮೊದಲನಿಗೆ ಏನು ಬೇಕು ಅಂದರೆ, ನಾನು ಈ ಶರೀರ ಕೂಡ ಹೌದು, ಇಲ್ಲಿ ನಡೀತಾ ಇರೋವಂಥ ಪ್ರತಿಯೊಂದು ಕ್ರಿಯೆಗೂ ನಾನು ಜವಾಬ್ದಾರಿಯಾಗಿದ್ದೀನಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಪತ್ರಿ ಸರ್ ಹೇಳ್ತಾ ಇದ್ದು, ಇದು ಸರಿಯಾದ ಆಹಾರವನ್ನು ಕೊಡಿ ನಿಮ್ಮ ಶರೀರಕ್ಕೆ, ಸರಿಯಾದ ವಿಹಾರವನ್ನು ಕೊಡಿ ನಿಮ್ಮ ಶರೀರಕ್ಕೆ. ಏನಕ್ಕೆ ಹೇಳ್ತಾ ಇದ್ರು ಅಂತಂದರೆ, ಪ್ರಥಮವಾಗಿ ನಮ್ಮ ಶರೀರವನ್ನು ನಾವು ಸರಿಯಾಗಿ ಬ್ಯಾಲೆನ್ಸ್ ಮಾಡ್ದಲೇ ಇದ್ದರೆ, ಅದರ ಧರ್ಮವನ್ನು ನಾನು ಪಾಲಿಸ್ದಲೇ ಇದ್ದರೆ ಮುಂದಿನ ಧರ್ಮವನ್ನು ಪಾಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದು ಒಂದು ಬಾಡಿಗೆ ಮನೆ ಇರಬಹುದು, ಆದರೆ ಬಾಡಿಗೆ ಮನೆಯನ್ನು ಕೂಡ ಕ್ಲೀನಾಗಿ ಇಟ್ಕೊಳ್ಳೋದು, ಅದೇ ಆ ಮನೆಯಲ್ಲಿ ಎಷ್ಟು ದಿನ ನಾನು ಇರ್ತೀನೋ ಅಷ್ಟು ದಿನ ಆ ಮನೆಯನ್ನು ಕಾಪಾಡ್ಕೊಳ್ಳೋದು ನನ್ನದೇ ಜವಾಬ್ದಾರಿ ಅಲ್ವಾ. ಹಾಗೆ ಈ ಶರೀರ ಅನ್ನೋಂಥದ್ದು ನಾವೊಂದು ಸಾಧನವಾಗಿ ತೆಗೆದುಕೊಂಡು ಬಂದಿದ್ದೀವಿ. ಇವಾಗ ಒಂದು ಬೈಕ್ ತಗೊಳ್ತೀವಿ, ಬೈಕು ಬೇರೆಯೇ, ನನಗಿಂತ ಬೇರೆಯೇ, ಆದರೆ ನಾನು ಅದನ್ನು ಓಡಿಸ್ಬೇಕು ಅಂದರೆ ಅದನ್ನು ಮೇಂಟೈನ್ ಮಾಡೋದು ನನ್ನದೇ ಜವಾಬ್ದಾರಿ ಅಲ್ವಾ. ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು, ಹೊತ್ತಿಗೆ ಅದಕ್ಕೆ ಪೆಟ್ರೋಲ್ ಬೇಕಾ, ಯಾವ ವೈರಿಂಗ್ ಕರೆಕ್ಟಾಗಿದೆಯಾ, ಲೈಟಿಂಗ್ ಕರೆಕ್ಟಾಗಿದೆಯಾ, ಪ್ರತಿಯೊಂದನ್ನು ಗಮನಿಸ್ಕೋಬೇಕಾಗಿರೋವಂಥದ್ದು ನಾನೇ ತಾನೇ. ಮತ್ತು ಹಾಗೇನೆಯ ನಾನು ಇದರಲ್ಲಿ ಇದ್ದೀನಿ, ಈ ಶರೀರದಲ್ಲಿ ಇದ್ದೀನಿ ಅಂದರೆ ಈ ಶರೀರದ ಪ್ರತಿಯೊಂದು ಕ್ರಿಯೆಯನ್ನು ಕೂಡ ಜವಾಬ್ದಾರಿಯಿಂದ ನಿಭಾಯಿಸ್ಕೋಬೇಕಾಗಿರೋದು ನನ್ನದೇ ಧರ್ಮ. ಇದನ್ನು ಶರೀರ ಧರ್ಮ ಅಂತ ಹೇಳ್ತೀವಿ. ಆದರೆ ಈ ಶರೀರ ಧರ್ಮವನ್ನು ಪಾಲನೆ ಮಾಡಬೇಕಂದ್ರೆ ನಮಗೆ ಒಂದು ಅಡ್ಡ ಬರುತ್ತೆ. ಏನು ಅಂತಂದರೆ, ನಮ್ಮ ಒಳಗಡೆ ಇದು ಯಾಕೆ ಬೇಕು, ಮತ್ತು ಈ ಶರೀರದ ಬಗ್ಗೆ ಹೆಚ್ಚು ನಾನು ಗಮನ ಕೊಡ್ತಾ ಬಂದರೆ ಎಲ್ಲಿ ನಾನು ಸಿಗಾಕೊಂಡ್ಬಿಡ್ತೀನೋ, ಎಲ್ಲಿ ಈ ಶರೀರದಲ್ಲೇ ಮತ್ತೆ ಶರೀರ ಭಾವದಲ್ಲೇ ಸಿಗಾಕೊಂಡ್ಬಿಡ್ತೀನೋ ಅನ್ನೋ ಭಯ ಇರುತ್ತೆ. ಯಾವಾಗ ಈ ಭಯ ಅನ್ನೋದನ್ನು ಪ್ರೇಮವಾಗಿ ಕನ್ವರ್ಟ್ ಮಾಡ್ಕೊಳ್ತೀವೋ, ಅದನ್ನು ಸಂಪೂರ್ಣ ಶರಣಾಗತಿಗೆ ನಾವು ಯಾವಾಗ ಕನ್ವರ್ಟ್ ಮಾಡ್ಕೊಳ್ತೀವೋ, ಪ್ರೀತಿಗೆ ಕನ್ವರ್ಟ್ ಮಾಡ್ಕೊಳ್ತೀವೋ, ಆಗ ಸರಿಯಾದ ಧರ್ಮವನ್ನು ನಾವು ಪರಿಪಾಲನೆ ಮಾಡೋದಕ್ಕೆ ಸಹಾಯ ಆಗತ್ತೆ. ಅಂದರೆ ಇಲ್ಲಿ ಶರಣಾಗತಿ ಅಂದರೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸಂಪೂರ್ಣ ನನ್ನನ್ನು ನಾನು ಸಮರ್ಪಿಸಿಕೊಳ್ಬೇಕು. ಯಾವುದಕ್ಕೆ ನಾನು ಸಮರ್ಪಿಸಿಕೊಳ್ತೀನೋ ಅದನ್ನು ಸರಿಯಾಗಿ ಪಾಲನೆ ಮಾಡೋಕ್ಕೆ ಬರುತ್ತೆ. ಇವಾಗ ಒಂದು ಮಗು ಹುಟ್ಟಿತು, ಆ ಮಗುವನ್ನು ನೋಡ್ಕೋಬೇಕು ಅನ್ನೋದು ನನ್ನ ಜವಾಬ್ದಾರಿ. ಆದರೆ ಹೆಂಗಿದ್ರೂ ಬೆಳೆಯುತ್ತದು, ಹೆಂಗೋ ಬೆಳ್ಕೊಂಡು ಹೋಗಲಿ ಬಿಡು ಅಂತ ಬಿಟ್ಟರೆ ಏನಾಗುತ್ತೆ? ಅದು ಸರಿಯಾಗಿ ಬೆಳೆಸಿದ್ರೆ ಜವಾಬ್ದಾರಿ ನಮ್ದು? ಖಂಡಿತ ತಪ್ತೀವಲ್ವ. ಅದೇ ರೀತಿಯಲ್ಲಿ ಈ ಒಂದು ಶರೀರ ಅನ್ನೋದನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ, ಇದರ ಸಂಪೂರ್ಣ ಜವಾಬ್ದಾರಿ ನನ್ನದೇ. ಇದನ್ನು ಸಂಪೂರ್ಣವಾಗಿ ನಾನು ಒಪ್ಪಿಕೊಳ್ತಿದ್ದೀನಿ, ಈ ಶರೀರಕ್ಕೆ ಶರಣಾಗತನಾಗ್ತಿದ್ದೀನಿ ಅನ್ನೋ ಭಾವದಿಂದ ನಾವು ಯಾವಾಗ ನೋಡ್ಕೊಳ್ತಾ ಹೋಗ್ತೀವೋ ಆಗ ಅದ್ಭುತವಾದ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಏನು ಹೇಳಬೇಕು, ಇನ್ನೂ ನಾನು ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಆತ್ಮೀಯರೇ, ನೋಡಿ, ಶರೀರ ಧರ್ಮ ನಾವೆಲ್ಲರೂ ಕೂಡ ಸಹ, ಅದರಲ್ಲೂ ಕೂಡ ಸಹ ನನ್ನ ಅನುಭವಕ್ಕೆ ನಾನು ತಿಳ್ಕೊಂಡಿದ್ದು ಒಂದು ಇದರಲ್ಲಿ ಈ ಪ್ರಾಪಂಚಿಕತೆಯಿಂದ ಆಧ್ಯಾತ್ಮಿಕ ಪರಿಚಯ ಹೇಳ್ದಂಗೆ
ನಾನು ಆತ್ಮ ಅಂತ ತಿಳ್ಕೊಂಡಿದ್ದೀನಿ, ಮತ್ತೆ ಯಾಕೆ ಶರೀರಕ್ಕೆ ಅಷ್ಟೊಂದು ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನಾವು ನೋಡ್ತಾ ಇದ್ವಿ. ಆದರೆ ಪತ್ರಿಜಿಯವರು ಆರೋಗ್ಯವೇ ಒಂದು ದಿವ್ಯ ವರ ಅಂತ ಹೇಳಿದರು. ಅವಾಗ ಏನು ಹೇಳ್ತಾ ಇದ್ರು, ನಿಮ್ಮ ಶರೀರವನ್ನು ನೀವು ನೋಡ್ಕೊಳ್ಳೇಬೇಕು ಅಂತ ಹೇಳಿದಾಗ ನಾವು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ನೋಡ್ತಾ ಇದ್ವು. ಆದರೆ ಶರೀರ ಧರ್ಮ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಒಬ್ಬ ಉಸಿರಾಡ್ತಕ್ಕಂಥ ಜೀವಿಗೆ ಅಂತಕ್ಕಂಥದ್ದು ಮೇಡಮ್ ಕೂಲಂಕುಷವಾಗಿ ತಿಳಿಸ್ಕೊಟ್ರು. ಉದಾಹರಣೆ ಹೇಳಿದ್ರು, ನಾನು ಯಾರು ಅಂತ ತಿಳ್ಕೊಳ್ಬೇಕು. ನಾನು ಕಾಲ, ಕೈನ, ಕಣ್ಣು ಅಥವಾ ಏನು ನಾನು ಕೇಳಿಸ್ಕೊಳ್ತಕ್ಕಂಥ ಕಿವಿನೋ, ಮೂಗು, ವಾಸನೆ ತಗೊಳ್ತಕ್ಕಂಥ ಆಘ್ರಾಣಿಸ್ತಕ್ಕಂಥ ಒಂದು ಮೂಗ ಅಥವಾ ನೋಡ್ತಕ್ಕಂಥ ಒಂದು ಕಣ್ಣು ಏನು ನಾನು ಅಂತ ಬಂದಾಗ ಎಲ್ಲಿ ಹೋದ್ರೂ ಅದಕ್ಕೆ ಉತ್ತರ ಸಿಗೋದಿಲ್ಲ. ಆದರೆ ಮೇಡಮ್ ಹೇಳಿದ್ರು, ಅವ್ರ ಅನುಭವ ಹೇಳಿದ್ರು, ಆ ಪ್ರಶ್ನೆ ರಮಣ ಮಹರ್ಷಿಗಳಿಂದನೂ ಅದೇ ಬಂದಿದ್ದು. ಇವರು ಧ್ಯಾನ ಪರಿಚಯ ಆದ ನಂತರ ಇವ್ರಿಗೂ ಕೂಡ ಸಹ ಬಂದಿದ್ದರಲ್ಲಿ ಒಂದು ತುತ್ತು ಊಟ ಮಾಡುವಾಗ ಅದು ಅನುಭವಿಸ್ಬೇಕು. ಪತ್ರಿಜಿಯವರು ಯಾವಾಗ ಹೇಳ್ತಾ ಇದ್ರು, ಒಂದು ತುತ್ತನ್ನು ಗಮನಿಸಿ ತಿನ್ನಿ, ಆಸ್ವಾದವನ್ನ ತಗೊಳ್ಳಿ ಅಂತೇಳಿ, ಅವಾಗ ಅರ್ಥ ಆಗುತ್ತೆ ಅಂತೇಳಿ. ಅದು ಮೇಡಮ್ ನೋಡಿ, ಪ್ರತಿಯೊಂದು ಕೂಡ ಸಹ ಅನುಭವಿಸ್ಬೇಕು, ಅನುಭೂತಿಯನ್ನು ಪಡಿಬೇಕು. ಅನುಭವಿಸಿದ ನಂತರನೇ ಅನುಭೂತಿಯನ್ನು ಪಡಲಿಕ್ಕೆ ಸಾಧ್ಯ. ಹೇಳಿದ್ರು, ಒಂದು ಊಟನ ಒಂದು ತುತ್ತು ತಗೊಂಡಾಗ ಒಳಗಡೆ ಆಗ್ತಕ್ಕಂಥ ಕ್ರಿಯೆ ಏನಿದೆಯಲ್ಲ, ಎಷ್ಟು ನೋಡಿ, ಪಚನ ಕ್ರಿಯೆ ಅಂತ ನಾವು ಒಂದು ಅರ್ಥದಲ್ಲಿ ಹೇಳ್ತೀವಿ, ಈಸಿಯಾಗಿ ಹೇಳ್ಬಿಡ್ತೀವಿ ಪಚನ ಕ್ರಿಯೆ, ಇದು ತುಂಬಾ ಸುಲಭವಾಗಿ ಹೇಳ್ಬಿಡ್ತೀವಿ ಪಚನ ಕ್ರಿಯೆ ಅಂತ. ಪಚನ ಕ್ರಿಯೆ ಹೆಂಗ್ ನಡೆಯುತ್ತೆ? ಒಂದು ತುತ್ತು ನಮ್ಮ ಕೈಗೆ ಆಕ್ಷನ್ ಮೆದುಳಿಂದ ಬರುತ್ತೆ, ಇದು ಊಟ ಇದೆ ತಗೊಂಡು ತಿಂತೀವಿ, ಬಾಯಿಂದ ಹೋಗುತ್ತೆ, ನಮ್ಮ ಬಾಯಿ ಮೂಲಕ ನಮ್ಮ ಈ ಒಂದು ಅನ್ನನಾಳದಿಂದ ಹೋಗುತ್ತೆ, ನಮ್ಮ ಜಠರಕ್ಕೆ ಹೋಗುತ್ತೆ. ಅಲ್ಲಿ ನಡೀತಕ್ಕಂಥ ಕ್ರಿಯೆ ಇದೆಯಲ್ಲ, ಅದ್ಭುತವಾದಂಥ ಕ್ರಿಯೆ. ಯಾವಾಗಲೂ ನಾವು ಧ್ಯಾನದಲ್ಲಿ ಕೂತಾಗ ಹೇಳ್ತೀವಿ, ನಿಮ್ಮ ಒಂದು ಅದ್ಭುತವಾದ ಒಂದು ಲೋಕವನ್ನು ನೋಡ್ಬೇಕು ಅಂದ್ರೆ ನೀವು ಅಂತರ್ಮುಖಿಗಳಾಗ್ಬೇಕು ಅಂತ ಹೇಳ್ತೀವಿ. ಆದ್ರೆ ನಮ್ಮ ದೇಹದ ಒಳಗಡೆ ಏನಿದೆಯಲ್ಲ, ಆ ಕ್ರಿಯೆ ಇದೆಯಲ್ಲ, ಎಷ್ಟೊಂದು ಬ್ಯಾಕ್ಟೀರಿಯಾಗಳು ಮತ್ತು ಮೇಡಮ್ ಇನ್ನೊಂದು ಹೇಳಿದ್ರು, ಅದೆಲ್ಲ ಹೇಳುವಾಗ ನಾವು ಅನ್ಕೊಳ್ತೀವಿ ಅದು ಹೆಂಗ್ ಮಾಡುತ್ತೆ ಅಂತ ಹೇಳಿ. ಅಂದ್ರೆ ಪ್ರಕೃತಿ ಎಷ್ಟು ನಮಗೆ ಒಂದು ತನ್ನ ಒಂದು ಕ್ರಿಯೆಯನ್ನ ಕೊಟ್ಟಿದೆ, ಅದಕ್ಕೆ ಎಲ್ಲನೇ ಇಲ್ಲ, ಅದಕ್ಕೆ ಮಿತಿನೇ ಇಲ್ಲ, ಅದನ್ನು ಕಂಡುಹಿಡಿಯಕ್ಕೂ ಆಗಲ್ಲ, ರಹಸ್ಯ ಭೇದಿಸಕ್ಕೂ ಆಗಲ್ಲ ಅಂತ. ಅವಾಗ ನಾನು ಯಾರು ಅಂತ ನಾವು ಕಂಡುಹಿಡಿಯಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ತಿಳ್ಕೊಳ್ಬೇಕು, ಅದರ ಅನುಭೂತಿಯನ್ನ ಪಡಿಬೇಕು ಅಂತ ಹೇಳಿದ್ರು ಮೇಡಮ್. ಅದಕ್ಕೆ ಶರೀರ ಧರ್ಮ ಅಂತಕ್ಕಂಥದ್ದು ಎಷ್ಟು ಮುಖ್ಯ, ಅದನ್ನು ಪಾಲನೆ ಮಾಡಬೇಕು ಅಂತ ಮಗುವನ್ನ ಸಾಕೋ ವಿಚಾರದಲ್ಲಿ ಹೇಳಿದ್ರು. ಮಗುವನ್ನ ಸಾಕು ಅಂತ ಹೇಳಿ ನಾವು ಮಗು ಮಾಡ್ಕೊಳ್ಳೋದಷ್ಟೇ ಅಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಬೇಕು ಕೂಡ ಸಹ. ಹಂಗೆ ನಾವು ಶರೀರಕ್ಕೆ ಬಾಡಿಗೆ ಮನೆ ಅಂತ ಬಂದಿದ್ದೀವಿ, ಟೆಂಪ್ರವರಿ ಜೀವನ ಕರೆಕ್ಟು. ಆದರೆ ಆ ಟೆಂಪ್ರವರಿ ಜೀವನದಲ್ಲೂ ಕೂಡ ಸಹ ನಾವು ಸರಿಯಾದ ಕ್ರಮದಲ್ಲಿ ಇರಬೇಕಲ್ಲ, ಸರಿಯಾದ ಕ್ರಮ ನೋಡ್ಕೊಳ್ಬೇಕು ಅಂತ ಈ ಶರೀರ ರಕ್ಷಣೆಯನ್ನು ಕೂಡ ಸಹ ಬಹಳ ಮುಖ್ಯವಾಗುತ್ತೆ, ಅದರ ಪಾಲನೆ ಕೂಡ ಸಹ ಬಹಳ ಮುಖ್ಯವಾಗುತ್ತೆ. ಇದನ್ನು ಹೆಂಗೆ ಹೇಳ್ಬೇಕು ಮೇಡಮ್, ಇದನ್ನು ಎಷ್ಟು ಅರ್ಥ ಮಾಡ್ಕೋಬೇಕು? ತುಂಬ 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 ಇದೆ. ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಒಂದು ದಿನ ಸಾಲದು, ನಿರಂತರವಾಗಿ ಅನುಕ್ಷಣ ನಾವು ಬರೀ ಒಂದು ತುತ್ತು ತಿನ್ನುವಾಗ ಅಂದ್ಕೊಂಡೆ ಮತ್ತೆ ಬಿಟ್ಬಿಟ್ಟೆ ಅಲ್ಲ, ನಮಗೆ ಜ್ಞಾಪಕ ಬರುವಾಗ ಪ್ರತಿ ಸಾರ್ತಿ ಕೂಡ ನಾವು ಏನೇ ಕೆಲಸ ಮಾಡ್ತಿದ್ರೂ ಆ ಕೆಲಸದಲ್ಲಿ ಮಗ್ನರಾಗಿ ಅಂತ ಹೇಳಿ ಪತ್ರಿ ಸರ್ ನಮಗೆ ತುಂಬ ಹೇಳ್ಕೊಡೋರು. ಏನು ಕೆಲಸ ಮಾಡ್ತಿದ್ಯೋ ಅದರೊಳಗೆ ಇನ್ವಾಲ್ವ್ ಆಗ್ರಿ ಅಂತ ಹೇಳಿ. ಆವಾಗ ಅರ್ಥ ಆಗ್ತಿರ್ಲಿಲ್ಲ ಹೆಂಗೆ ಇನ್ವಾಲ್ವ್ ಆಗೋದು ಏನು ಅಂತ ಹೇಳಿ. ಅದನ್ನು ಪ್ರಾಕ್ಟೀಸ್ ಯಾವಾಗ ಮಾಡೋಕ್ಕೆ ಶುರು ಮಾಡ್ತೀವೋ, ಈಗ ಒಂದು ಅಡುಗೆಯನ್ನು ಮಾಡ್ತಾ ಇರಬಹುದು, ನಾವು ಏನು ಮಾಡ್ತೀವಿ, ಅಡುಗೆ ರುಚಿಯಾಗಿರಬೇಕು ಅನ್ನೋದೊಂದೇ ತಲೆನಲ್ಲಿರುತ್ತೆ, ಹೌದಾ, ಸಹಜವಾಗಿ ನೋಡಿದ್ರೆ. ಆದರೆ ನಾವು ಯಾಕೆ ಅಡುಗೆ ಮಾಡ್ತಿದ್ದೀವಿ ಅಂತಂದು ಯಾವತ್ತೂ ಯೋಚನೆ ಮಾಡಿರೋದಿಲ್ಲ. ಎಲ್ಲರೂ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಅಂತ ಮಾತ್ರ ಯೋಚನೆ ಮಾಡ್ತೀವಿ. ಆದರೆ ನಮಗೇ ಗೊತ್ತಿಲ್ಲದೆ ಹೇಗೆ ಅಡುಗೆ ಮಾಡ್ತಿರ್ತೀವಿ ಅಂದರೆ, ನಮ್ಮ ಮನೆಯಲ್ಲಿರೋಂಥ ಎಲ್ಲ ಸದಸ್ಯರ ಆರೋಗ್ಯ ಹೇಗಿರಬೇಕು, ಅವರ ಮನಸ್ಥಿತಿ ಹೇಗಿರಬೇಕು, ಅದನ್ನು ತಿಂದಂಥವ್ರಿಗೆ ಯಾವ ಅನುಭೂತಿ ಉಂಟಾಗಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಅದನ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರೆಕಾರ್ಡ್ ಆಗಿರುತ್ತವೆಲ್ಲ. ನಮ್ಗೆ ಅರ್ಥ ಆಗೋದಿಲ್ಲ, ನಮ್ಗೆ ಅವೇರ್ನೆಸ್ ಇಲ್ಲ ಅದ್ರ ಬಗ್ಗೆ. ಆ ಒಂದು ಥರದಲ್ಲಿ ಅಡುಗೆ ಮಾಡ್ತಿರ್ತೀವಿ ನಾವು. ಅದನ್ನು ಗುರುತಿಸಿ ಗಮನಿಸೋದಕ್ಕೆ ಪ್ರಾರಂಭ ಮಾಡಿದಾಗ ಆವಾಗ ನಮಗೆ ಅರ್ಥ ಆಗ್ತಾ ಹೋಗುತ್ತೆ, ನಾವು ಅಡುಗೆನಲ್ಲಿ ಹಾಕ್ತಿರೋಂಥ ಪ್ರತಿಯೊಂದು ಪದಾರ್ಥಗಳು ಕೂಡ ನಮ್ಮ ಮನೆಯಲ್ಲಿರುವಂಥ ಅದನ್ನು ತಿಂದಂಥವರ ಆರೋಗ್ಯದ ಮೇಲೆ ಅದ್ಭುತ ಪರಿಣಾಮ ಬೀರಬೇಕು ಅನ್ನೋ ರೀತಿಯಲ್ಲಿ ನಾವು ಅಡುಗೆ ಮಾಡ್ತಿದ್ದೀವಿ ಅನ್ನೋದು ಆಗ ನಮಗೆ ಅರ್ಥ ಆಗುತ್ತೆ. ಹಾಗೆ ನಾವು ಉಸಿರಾಡ್ತಾ ಇದ್ದೀವಿ. ಉಸಿರು ಏನಕ್ಕೆ? ಅದು ಒಂದು ಪ್ರಾಣವಾಯು. ಆ ಪ್ರಾಣವಾಯು ಸುಮ್ಮನೆ ಸಹಜವಾಗಿ ಉಸಿರಾಡ್ತಿದ್ದೀವಿ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಆದರೆ ಆ ಪ್ರಾಣವಾಯುವಿನಲ್ಲಿರುವಂತಹ ಅಂಶಗಳನ್ನು ಸಪ್ರೇಟ್ ಮಾಡಿ ಅದು ಯಾವುದು ನಮ್ಮ ಶರೀರಕ್ಕೆ ಬೇಕು ಅಂತಂದು ಹೇಳಿ ಅದನ್ನು ಡಿಸೈಡ್ ಮಾಡಿ ನಮ್ಮ ಶರೀರ ತೆಗೆದುಕೊಳ್ತಾ ಇದೆ. ಇದ್ರ ಬಗ್ಗೆ ನಮಗೆ ಅವಗಾಹನೆಯೇ ಇಲ್ಲ. ಇವಾಗ ಶರೀರಕ್ಕೆ ಎಷ್ಟು ಕಾಮನ್ ಸೆನ್ಸ್ ಇದೆ ಅಂತಂದರೆ,
ನಾವು ಅಂದ್ಕೊಳ್ತೀವಿ ಏನು ಬೇಕಾದ್ರೂ ತಿನ್ನಬಹುದು ಅಂತ ಹೇಳಿ, ಆದರೆ ತಿಂದಿದಂತಹ ಯಾವ ಆಹಾರವನ್ನು ಶಕ್ತಿಯಾಗಿ ಕನ್ವರ್ಟ್ ಮಾಡಬೇಕು, ಯಾವುದನ್ನು ಹೊರಗಡೆ ಹಾಕಬೇಕು ಅಂತ ನಾವು ಯಾವ ಥರ ಶರೀರಕ್ಕೆ ಹೇಳ್ತೀವ? ಶರೀರಕ್ಕೆ ತನ್ನಷ್ಟಕ್ಕೆ ತಾನೇ ಕಾಮನ್ ಸೆನ್ಸ್ ಇದೆ, ಯಾವುದನ್ನು ಇಟ್ಕೋಬೇಕು, ಯಾವುದನ್ನು ಹೊರಗಡೆ ಹಾಕಬೇಕು ಅಂತ ಹೇಳಿ. ಆ ಕಾಮನ್ ಸೆನ್ಸನ್ನು ನಾವು ಯಾಕೆ ಗುರುತಿಸ್ತಾ ಇಲ್ಲ? ಆಲ್ರೆಡಿ ನಮ್ಮ ಶರೀರದಲ್ಲಿದೆ. ಆ ಸಣ್ಣ ಸಣ್ಣ ಅಂಶವನ್ನು ನಾವು ಯಾವಾಗ ಗುರುತಿಸ್ತೀವೋ ಆಗ ನಮಗೆ ಗಮನಿಸೋದು ಅನ್ನೋದು ಅರ್ಥ ಆಗ್ತಾ ಬರುತ್ತೆ. ಹೇಗೆ ಗಮನಿಸಬೇಕು, ಯಾವುದನ್ನು ಗಮನಿಸಬೇಕು, ಎಷ್ಟರ ಮಟ್ಟಿಗೆ ಗಮನಿಸಬೇಕು, ಅದನ್ನು ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡಬೇಕು ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾವಾಗ ಇದು ಅರ್ಥ ಆಗುತ್ತೋ ನಾವು ಧ್ಯಾನದಲ್ಲಿ ಕೂತ್ಕೊಂಡಾಗ ಬರುವಂಥ ಎನರ್ಜಿ ಸಿಸ್ಟಮ್ ಏನಿದೆ ಅದು ನಮ್ಮ ಒಳಗಡೆ ಯಾವ ರೀತಿ ಕೆಲಸ ಮಾಡ್ತಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಇದು ಹೇಗಿರುತ್ತೆ ಅಂದರೆ, ನನ್ನ ಅನುಭವದ ಪ್ರಕಾರ ಇದನ್ನು ಅರ್ಥ ಮಾಡ್ಕೊಳ್ತಾ ಬಂದ ಹಾಗೆ ಧ್ಯಾನಕ್ಕೆ ಕೂತ್ಕೊಂಡಾಗ ಮಿದುಳಿನಲ್ಲಿ ನ್ಯಾನೋ ಸೆಲ್ಸ್ ಅಂತ ಹೇಳ್ತಾರೆ, ಸಣ್ಣ ಸಣ್ಣ ಅತಿ ಸೂಕ್ಷ್ಮವಾಗಿರುವಂಥ ಅಣುಗಳವು, ಅವು ಕೂಡ ಒಂದು ಬಲ್ಬ್ ಥರ ಮಿಂಚೋದಕ್ಕೆ ಸ್ಟಾರ್ಟ್ ಆಗ್ತಾ ಬಂತು. ಆಗ ನನಗೆ ಅರ್ಥ ಆಗ್ತಾ ಬಂತು, ಓ, ನಮ್ಮ ಶರೀರವನ್ನು ಗಮನಿಸ್ಕೊಂಡ್ರೆ ಇಷ್ಟೆಲ್ಲ ಕ್ರಿಯೆಗಳು ನಡೆಯುತ್ತಾ. ಇವಾಗ ನಾವು ಮಕ್ಕಳಿಗೆ ಹೇಳ್ತೀವಿ, ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ನಮ್ಮ ಗಮನ ಅನ್ನೋದು ತುಂಬ ಅವಶ್ಯಕತೆ ಅಂತ ಹೇಳ್ತೀವಿ. ಅವ್ರು ಏನೇ ಕೆಲಸ ಮಾಡ್ತಿದ್ರು ತಾಯಿ ಆದಂಥವಳಿಗೆ ಅವಳು ನೋಡ್ದಲೇ ಇರಬಹುದು, ಆದರೆ ಅವಳಿಗೆ ಗೊತ್ತಾಗ್ತಾ ಇರುತ್ತೆ ಅವನು ಏನು ಮಾಡ್ತಾ ಇದ್ದಾನೆ, ಯಾವ ರೀತಿ ಓದ್ತಾ ಇದ್ದಾನ ಇಲ್ವಾ, ಬೇರೆ ಆಟಗಳಲ್ಲಿ ಅವನ ಗಮನ ಇದೆಯಾ, ಎಷ್ಟು ತಿಂತಾ ಇದ್ದಾನೆ, ಯಾವ ರೀತಿ ಅವನ ವರ್ತನೆ ಇದೆ, ಎಲ್ಲ ಗಮನಿಸ್ತೀವ ಇಲ್ಲ. ಆದರೆ ಅವನಿಗೆ ಗೊತ್ತಿರಲ್ಲ ನಾನು ಗಮನಿಸ್ತಿದ್ದೀನಿ ಅನ್ನೋದು ಅವನಿಗೆ ಗೊತ್ತಿಲ್ಲ. ಆದರೆ ತಾಯಿ ಆದಂಥವಳು ಅದನ್ನು ಮಾಡ್ತಾಳ ಇಲ್ವಾ? ಅವನಿಗೆ ಯಾವಾಗ ಅಮ್ಮ ನನ್ನನ್ನು ಗಮನಿಸ್ತಿದ್ದಾಳೆ ಅನ್ನೋದು ಗೊತ್ತಾಗುತ್ತೋ ಆವಾಗ ಅಲರ್ಟ್ ಆಗ್ತಾನೆ ಇಲ್ವಾ ಅವನು? ಅದೇ ರೀತಿ ನಮ್ಮ ಶರೀರ ಕೂಡ ಯಾವಾಗ ನಾವು ಗಮನಿಸ್ತಿದ್ದೀವಿ ಅನ್ನೋದು ಅರ್ಥ ಆಗುತ್ತೋ, ಅದಕ್ಕೆ ಒಳಗಡೆಯಿಂದ ಇವಾಗ ನಾವೇನಂತೀವಿ, ನಮ್ಮನ್ನು ಯಾರು ಗಮನಿಸ್ತಿದ್ದಾರೆ, ನನಗೋಸ್ಕರ ಒಬ್ರಿದ್ದಾರೆ ಅಂದರೆ ನಾವು ಹೆಂಗೆ ಫೀಲ್ ಆಗ್ತೀವಿ ಹೇಳಿ? ಗ್ರೇಟ್ ಫೀಲ್ ಆಗ್ತೀವಲ್ವ? ವಾ ಅಪ್ಪ, ನನಗೋಸ್ಕರ ಒಬ್ರಿದ್ದಾರೆ ಅನ್ನೋ ಫೀಲಿಂಗ್ ಬರುತ್ತಾ ಇಲ್ವಾ? ಅದೇ ರೀತಿ ನಮ್ಮ ಶರೀರ ಕೂಡ ಸ್ಪಂದಿಸ್ತಾ ಇರುತ್ತೆ. ಅದ್ರ ಬಗ್ಗೆ ನಾವು ಯಾವಾಗ ಗಮನಿಸ್ತೀವಿ ಅಂತಂದು ಅದಕ್ಕೆ ಗೊತ್ತಾಗುತ್ತೋ ಅದರ ಪ್ರತಿಸ್ಪಂದನ ಅನ್ನೋವಂಥದ್ದು ಅಷ್ಟು ಅದ್ಭುತವಾಗಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನನ್ನನ್ನು ಇಷ್ಟು ಗಮನಿಸ್ಕೊಳ್ತಾ ಇದ್ದಾರಾ, ನಾನು ಎಲ್ಲೋ ಒಂದು ಮೂಲೆಯಲ್ಲಿರೋವಂಥ ಅಣು, ಸಣ್ಣ ಅಣು, ನನ್ನನ್ನು ಕೂಡ ಗಮನಿಸ್ಕೊಳ್ಳೋವಂಥ ಸ್ಥಿತಿಗೆ ಇವರು ಬೆಳೆದಿದ್ದಾರೆ ಅಂದರೆ, ವಾವ್, ನನಗೋಸ್ಕರ ಯಾರೋ ಇದ್ದಾರೆ ಅನ್ನೋವಂತಹ ಭಾವನೆ ಆ ಅಣುಗಳಿಗೆ ಬರ್ತಾ ಹೋಗುತ್ತೆ. ಆಗ ಅದ್ಭುತವಾಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅವೆಲ್ಲ. ನಿಜವಾಗ್ಲೂ ನೀವು ಹೇಳ್ತಾ ಇದ್ರೆ ನಾನು ಇವತ್ತಿನಿಂದ ನೀವು ಹೇಳಿದ ಮಾತನ್ನ ಕ್ಷಣದಲ್ಲ ನೆನೆಸ್ಕೊಳ್ಬೇಕು, ಅನುಭವಿಸ್ಬೇಕು ಅದನ್ನ ಅಂತೇಳಿ ನೀವು ಹೇಳುವಾಗ ನನಗೆ ಇನ್ನೊಂದು ಅರ್ಥ ಆಗಿದ್ದು, ನೋಡಿ ಮೇಡಮ್, ಶರೀರಕ್ಕೆ ಅದು ಕಾಮನ್ ಸೆನ್ಸ್ ಇದೆ ಅಂತ ಹೇಳಿದ್ರಿ. ಶರೀರ ತನ್ನ ಧರ್ಮವನ್ನು ತಾನು ಪಾಲಿಸ್ತಾ ಇದೆ. ಅದು ಪ್ರತಿಯೊಂದು ಕ್ಷಣದಲ್ಲೂ ತನ್ನ ಧರ್ಮವನ್ನು ಪಾಲಿಸ್ತಾ ಇದೆ. ಊಟ ನಾವು ಸೇವಿಸ್ತೀವಿ ಅಷ್ಟೇನೆ, ಆದ್ರೆ ಯಾವ ಊಟ ಇಟ್ಕೊಳ್ಬೇಕು, ಎಷ್ಟು ಎನರ್ಜಿ ಇಟ್ಕೊಂಡು ಹೊರಗಡೆ ಹಾಕ್ಬೇಕು, ಒಳ್ಳೇದನ್ನ ಇಟ್ಕೊಂಡು ಕಲ್ಮಶವನ್ನು ಹೊರಗಡೆ ಹಾಕ್ಬೇಕು ಅಂತ ಒಂದು ಯಾವ ಹೇಳ್ಕೊಟ್ಟಿಲ್ಲ ಶರೀರಕ್ಕೆ. ಅದು ಅದ್ಪಾಡಿಗೆ ಅದೇ ನಡೆಯುತ್ತೆ, ಎಂತ ಕ್ರಿಯೆ ಅಲ್ವಾ? ಆದ್ರೆ ನಾವು ಯಾಕೆ ಮನುಷ್ಯ ಆಗಿ ಜ್ಞಾನ ಪಡೆದಿರ್ತಕ್ಕಂಥವ್ರು, ಜ್ಞಾನ ತಿಳ್ಕೊಂಡಿರ್ತಕ್ಕಂಥವ್ರು, ನಾವ್ ಯಾಕೆ ಅದನ್ನ ಪಾಲಿಸಲ್ಲ? ಆ ಶರೀರಕ್ಕೋಸ್ಕರ ಕೊನೆ ಮೇಡಮ್ ಹೇಳಿದ್ರು, ಪ್ರತಿ ಅಣುವು ಕೂಡ ಸಹ ನಮ್ಮ ಜೊತೆ ಸ್ಪಂದಿಸುತ್ತೆ ಅಂತಂದೇಳಿ. ಆ ಸ್ಪಂದನೆ ಬೇಕು ಅಂದಾಗ ನಾವು ಅದ್ರ ಜೊತೆ ಇರ್ಬೇಕು, ಅದಕ್ಕೆ ಅವಗಾಹನೆ ಕೊಡ್ಬೇಕು. ಮತ್ತೆ ಅದಕ್ಕೆ ಉದಾಹರಣೆ ಮೇಡಮ್ ಹೇಳಿದ್ರೆ, ನಾವು ಮಕ್ಕಳನ್ನ ಹೆಂಗೆ ನೋಡ್ತೀವಿ ಅಂತಂದೇಳಿ ಗಮನಿಸ್ತಾ ಇರ್ತೀವಿ. ಹೌದು, ಪ್ರತಿಯೊಂದು ತಾಯಿ ಕೂಡ ಸಹ ತನಗೇ ಗೊತ್ತಿಲ್ಲದೆ ಮಕ್ಕಳ ಆಗು ಹೋಗುಗಳನ್ನ, ಊಟಗಳನ್ನ, ಪಾಠಗಳನ್ನ, ಹೊರಗಡೆ ಹೋಗಿರ್ತಕ್ಕಂಥದ್ದು, ಹೊರಗಡೆ ಹೋಗಿದ್ರು ಅವ್ರನ್ನ ಸ್ವಲ್ಪ ವ್ಯತ್ಯಾಸ ಆದ್ರೂ ಅವ್ರ ಗಮನಕ್ಕೆ ಬಂದ್ಬಿಡುತ್ತೆ. ಅದೇ ತರ ನಮ್ಮ ಶರೀರಕ್ಕೆ ನಾವು ಸ್ವಲ್ಪ ಒಂದು ಗಮನವನ್ನು ಕೊಟ್ಟಾಗ ಎಷ್ಟು ಸ್ಪಂದನೆ ಕೊಡುತ್ತೆ ಅನ್ನೋದು ಶರೀರ ಧರ್ಮ ಅಂತಕ್ಕಂಥದ್ದು ಅದ್ಭುತ ಮಾಡಬಹುದು. ಇದೊಂದು ಹೊಸ ಪಾಠ ಕಲ್ತಂಗಾಯ್ತು. ನಾನು ಇವತ್ತು ಕೇಳ್ತಾ ಇದ್ವಿ, ಆದ್ರೆ ಅದು ಅನುಭವಿಸ್ಬೇಕು, ಆ ಒಂದು ಅನುಭೂತಿಯನ್ನು ಪಡಿಲೇಬೇಕು ಅಂತ ನಮಗನ್ನಿಸ್ತು. ನಾವು ಊಟ ಮಾಡಬೇಕು, ಶರೀರಕ್ಕೆ ಕೊಡಬೇಕು ಅಂತ ಹೇಳಿ ಎಲ್ಲರೂ ತುಂಬಿಸ್ಕೊಂಡ್ಬಿಡ್ತೀವಿ. ಆದ್ರೆ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ಉಳಿದಿದ್ದನ್ನ ಎಷ್ಟು ಸಾಧ್ಯ ಆಗುತ್ತೋ ಹೊರಗಡೆ ಹಾಕಿ ಇನ್ನೂ ಉಳಿದಿರ್ತಕ್ಕಂಥದ್ದು ಏನಾಗುತ್ತೆ, ನಮಗೆ ರೋಗ ರುಜಿನಗಳಿಗೆ ನಾವೇ ದಾರಿ ಮಾಡಿ. ನನಗೆ ಅದೇ ಯೋಚನೆ ಬರ್ತಾ ಇತ್ತು ನೀವು ಹೇಳುವಾಗ. ಹೌದಲ್ಲ, ಸುಮ್ಮನೆ ತುಂಬಿಸ್ತಾನೆ ಇರ್ತೀವಿ 24 ಗಂಟೆ, ಏನ್ ಸಿಕ್ಕರೆ ತಗೊಂಡಿರೋದು, ಇದನ್ನ ಸಿಕ್ಕರೆ ತಗೊಂಡಿರೋದು. ಆದ್ರೆ ಎಷ್ಟು ತಿನ್ಬೇಕು ಅಷ್ಟು ಪ್ರಮಾಣದಲ್ಲಿ ಸ್ವೀಕರಿಸಿದಾಗ ಶರೀರ ತನ್ನ ಕಾರ್ಯವನ್ನು ಮಾಡೋದ್ರ ಜೊತೆಗೆ ನಮ್ಮ ಜೊತೆ ಸ್ಪಂದಿಸುತ್ತೆ. ಮೆದುಳಿನಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಸೆಲ್ ಕೂಡ ಸಹ ನಮ್ಮ ಜೊತೆ ಬೆಳಕಿನ ಆಕಾರದಲ್ಲಿ ಬೆಳಕನ್ನ ನೋಡುತ್ತೆ ಅಂದಾಗ ಅವಾಗ ನಮ್ಮ ಜ್ಞಾನದ ಉತ್ಪತ್ತಿಗೆ ಎಷ್ಟು ಸಹಕಾರಿಯಾಗುತ್ತೆ ಅನ್ನೋದು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ. ಆತ್ಮೀಯರೇ, ಶರೀರ ಧರ್ಮ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಇನ್ನೂ ಇದೆ ಅಂತ ಹೇಳ್ತಿದ್ದಾರೆ ಮೇಡಮ್.
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.